ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನೆವಿಲ್ ಗೊಡಾರ್ಡ್ ಹೇಳಿರುವ ಕೊಲ್ಯಾಪ್ಸಿಂಗ್ ಸ್ಪೇಸ್ ಮತ್ತು ಟೈಮ್ ಅಂತ ಇದು ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಕೊಲ್ಯಾಪ್ಸಿಂಗ್ ಸ್ಪೇಸ್ ಮತ್ತು ಟೈಮ್ ಅನ್ನೋ ಒಂದು ಹ್ಯಾಕ್ ಅಂತ ಕರೆಯೋಣ ಅಥವಾ ಟೆಕ್ನಿಕ್ ಅಂತ ಕರೆಯೋಣ. ಇದೊಂದನ್ನು ಯೂಸ್ ಮಾಡಿ ಹೇಗೆ ನಮ್ಮ ಮ್ಯಾನಿಫೆಸ್ಟೇಷನ್ಗಳು ಇದರಿಂದ ಈಸಿ ಆಗುತ್ತೆ, ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಹೇಗೆ ನಾವು ಮಾಡ್ತಕ್ಕಂಥ ಈ ವಿಜುವಲೈಸೇಷನ್ ಆಗಿರಲಿ ಅಥವಾ ಏನೋ ಇಮ್ಯಾಜಿನೇಷನ್ ಮಾಡುವಂಥ ಒಂದು ಟೆಕ್ನಿಕ್ ಆಗಿರಲಿ ಅಥವಾ ಏನೋ ಒಂದು ಕನಸು ಕಾಣ್ತೀವಲ್ಲ ಅದನ್ನು ರಿಯಲೈಸ್ ಹೆಂಗೆ ಮಾಡಬೇಕು ಅನ್ನೋ ಒಂದು ಪ್ರತಿಯೊಂದು ಸ್ಟೆಪ್ಸ್ನ ಪ್ಲ್ಯಾನ್ ಮಾಡ್ತೀವಲ್ಲ ಲೈಫಲ್ಲಿ, ಅದು ಹೇಗೆ ಈಸಿ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ತಿಳ್ಕೊಳ್ಳೋದ್ರಿಂದ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ಈ ಕೊಲ್ಯಾಪ್ಸಿಂಗ್ ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಏನು ಒಂದು ಒಬ್ಬ ಫ್ರೇಸ್ ಹೇಳಿದೆ ನಾನು, ಇದನ್ನು ಸರಿಯಾಗಿ ಗಮನಿಸೋಣ. ಸ್ಪೇಸ್ ಆ್ಯಂಡ್ ಟೈಮ್ ಅಂದರೆ ನೋಡು, ಸ್ಪೇಸ್ ಅಂದರೆ ಹೊರಗಿನ ಒಂದು ಲೈಕ್ ಜಾಗ, ಆಮೇಲೆ ಟೈಮ್ ಅಂತಂದರೆ ಸಮಯ. ಈ ಸಮಯ ಅನ್ನೋದೇ ಒಂದು ವಿಚಿತ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ. ನಾವು ಸಮಯ ಅಂದರೆ ಏನು ತಿಳ್ಕೊಂತೀವಿ, ಬೆಳಗ್ಗೆ ಆಗೋದು, ರಾತ್ರಿ ಆಗೋದು, ನಾಳೆ ಆಗೋದು, ನಿನ್ನೆ ಆಗೋದು, ಇಷ್ಟು ವರ್ಷಗಳು, ಇಷ್ಟು ದಿನಗಳು, ಇಷ್ಟು ಸೆಕೆಂಡ್ ಅಂತ ಯೂನಿಟಲ್ಲಿ ಏನು ನಾವು ರೆಫರ್ ಮಾಡ್ತೀವಿ ಸಮಯವನ್ನು, ಅದನ್ನು ನಾವು ಸಮಯ ಅಂತ ಜನರಲೈಸ್ಡ್ ಆಗಿ ಜನರಿಕ್ ವ್ಯೂ ಆ ಥರ ಇರುತ್ತೆ. ಬಟ್ ನಾವು ಒಂದು ಬ್ರಾಡರ್ ಸೆನ್ಸಲ್ಲಿ ನೋಡಿದಾಗ ಬ್ರಹ್ಮಾಂಡ ಇಷ್ಟು ವರ್ಷಗಳ ಕಾಲ ಎವಲ್ಯೂಷನ್ ಆಗಿದೆ, 13.8 ಬಿಲಿಯನ್ ಇಯರ್ಸ್ಗಳ ಹಿಂದೆ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಹೇಳ್ತಾರೆ, ಯಾಕಂದರೆ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಎಲ್ಲ ನೋಡ್ತಾರೆ. ಯೂನಿವರ್ಸಲ್ಲಿ ಇರ್ತಕ್ಕಂಥ ಇನ್ಫ್ರಾರೆಡ್ ರೇಡಿಯೇಷನ್ಗಳು ಮತ್ತು ಪ್ರತಿಯೊಂದು ಎಲಿಮೆಂಟ್ನ ಹಾಫ್ ಲೈಫ್ಗಳು, ರೇಡಿಯೋಕ್ಟಿವ್ ಎಲಿಮೆಂಟ್ಸ್ ಇರ್ತಾವಲ್ಲ ಅದರ ಹಾಫ್ ಲೈಫ್ಗಳನ್ನು ನೋಡಿಬಿಟ್ಟು ಎಷ್ಟು ವರ್ಷದ ಹಿಂದೆ ಬಿಗ್ ಬ್ಯಾಂಗ್ ಆಗಿತ್ತು ಅನ್ನೋದು ಕೂಡ ಇವಾಗ ಅಕ್ಯುರೇಟಾಗಿ ನಾವು ಡಿಟರ್ಮಿನ್ ಮಾಡ್ಬೋದು. ಆದರೆ ಎಲ್ಲವನ್ನು ಆದಮೇಲೆ ಮಾಡ್ತೀವಿ ಹೊರತು ಹೇಗೆ ಆಯಿತು ಅಂದರೆ ಮೂಲ ಹೆಂಗಾಯಿತು, ಈ ಸಮಯ ಅನ್ನೋದು ಹೆಂಗೆ ಹುಟ್ಟಿತು. ಇದು ಈಗ ಒಂದು ಬೇಬಿ ಹೆಂಗೆ ಹುಟ್ಟಿತು ಅಂದರೆ ತೋರಿಸ್ಬೋದು, ಒಂದು ಭೂಮಿ ಹೆಂಗೆ ಹುಟ್ಟಿತ್ತು ಅಂತಂದರೆ ಹೇಳ್ಬೋದು, ಸೂರ್ಯ ಹೆಂಗೆ ಹುಟ್ಟಿದ ಅಂತ ಹೇಳ್ಬೋದು. ಆದರೆ ಇವೆಲ್ಲ ಇರ್ತಕ್ಕಂಥ ಈ ಸ್ಪೇಸ್ ಟೈಮ್ ಅಥವಾ ಈ ಸಮಯ ಅನ್ನೋದು ಹೇಗೆ ಹುಟ್ಟಿತು, ಈ ಟೈಮ್ ಅಂದರೆ ಏನು ತಲೆಗೆ ಬರ್ತಾನೆ ಇಲ್ಲಲ್ಲ, ಈ ಟೈಮ್ ಅಂತ ಕಾನ್ಸೆಪ್ಟೇ ಹೇಗೆ ಹುಟ್ಟಿತು ಅನ್ನೋದ್ರ ಮೇಲೆ ನಾನು ರಿಸರ್ಚ್ ಮಾಡ್ತಾ ಹೋದಾಗ ಕೆಲವೊಂದು ಅದ್ಭುತ ವಿಷಯಗಳು ಗೊತ್ತಾಗ್ತಾ ಹೋಯ್ತು. ಸೊ ಈ ಸಮಯವನ್ನು ಲೆಟಸ್ ಈ ಥರ ಕನ್ಸಿಡರ್ ಮಾಡೋಣ. ಒಬ್ಬ ಕ್ರಿಯೇಟರ್, ನಾವೆಲ್ಲ ನಂಬೋದು ಹಾಗಿಲ್ಲ, ಗಾಡ್ ಅಂತ ಕರೆಯೋದಿಲ್ಲ, ನಾನು ಒಬ್ಬ ಕ್ರಿಯೇಟರ್ ಸಮಯವನ್ನು ಕ್ರಿಯೇಟ್ ಮಾಡಿದ್ದಾನೆ. ಯಾಕೆ 13.8 ಬಿಲಿಯನ್ ವರ್ಷಗಳ ಹಿಂದೆ ಆಯಿತು ಅನ್ನೋದಕ್ಕೆ ಆನ್ಸರ್ ನನ್ನ ಹತ್ರ ಇಲ್ಲ. ಆದರೆ ಹೇಗೆ ಯಾವ್ಯಾವ ಪಾಸಿಬಿಲಿಟಿಯಲ್ಲಿ ಇದು ಸಾಧ್ಯ ಇದೆ ಅನ್ನೋದನ್ನು ನೋಡೋಣ. ಸಮಯವನ್ನು ಒಬ್ಬ ಕ್ರಿಯೇಟ್ ಮಾಡಿದ ಅಂತ ಎಲ್ಲರೂ ಹೇಳ್ತಾರೆ, ನಾವು ನಂಬ್ತೀವಿ. ಆದರೆ ಒಂದು ಯೋಚನೆ ಮಾಡಿ, ಇದು ಯಾವುದೋ ಒಂದು ಜಾಗ ಅಲ್ಲ. ಈಗ ಹೊರಗಿಂದ ಕುತ್ಕೊಂಡು ನಾನು ಒಂದು ಮಣ್ಣಿಂದ ಒಂದು ಗೊಂಬೆ ಮಾಡ್ತೀನಿ, ಸೊ ಇದು ಮಾಡಿದ್ದು ಯಾರು ಅಂತಂದ್ರೆ ಇವನು ಮಾಡಿದ್ದಾನೆ, ಯಾಕಂದ್ರೆ ಅವನೊಂದು ಜಾಗದಲ್ಲಿ ಕೂತಿದ್ದಾನೆ, ಆ ಗೊಂಬೆ ಇನ್ನೊಂದು ಜಾಗದಲ್ಲಿ ಮಾಡಿ ಅದನ್ನು ನಿಮ್ಗೆ ಪ್ರೆಸೆಂಟ್ ಮಾಡಿದ್ದಾನೆ. ಸೊ ಇದು ಜಾಗ ಅಲ್ಲ, ಸ್ಪೇಸ್ ಅಲ್ಲ, ಇದು ಟೈಮು. ಅಂದರೆ ಟೈಮನ್ನೇ ಒಬ್ಬರು ಕ್ರಿಯೇಟ್ ಮಾಡಬೇಕು ಅಂದರೆ ಅವ್ರು ಇರಬೇಕು ಫಸ್ಟ್. ಈಗ ಅವರೇ ಇಲ್ಲ ಅಂತಂದರೆ ಇದ್ದಕ್ಕಿದ್ದಂಗೆ ಹೇಗೆ ಬರುತ್ತೆ, ನಥಿಂಗಿಂದ ಹೆಂಗೆ ಬರುತ್ತೆ ಸಮಥಿಂಗು, ಅದು ಕ್ವಾಂಟಮ್ ಫ್ಲಕ್ಚುಯೇಷನ್ಸ್ ಹೇಳೋದು ಬೇರೆ, ಅದು ಬೇರೆ ಮಾತು. ಆದರೆ ಸಮಯವನ್ನು ಒಬ್ಬ ಕ್ರಿಯೇಟ್ ಮಾಡಿದ ಅಂತಂದರೆ ಆತನಿಗೆ ಇರೋಕ್ಕೆ ಒಂದು ಸಮಯ ಬೇಕು. ಆತ ಇರೋದು ನಿಜ ಆಗಿದ್ದರೆ ಆ ಸಮಯವನ್ನು ಯಾರು ಕ್ರಿಯೇಟ್ ಮಾಡಿದ್ರು, ಅದು ಎಲ್ಲಿಂದ ಬಂತು ಅನ್ನೋ ಒಂದು ಕ್ವಶನ್. ಸೊ ಈ ಕ್ವಶನ್ ಬಹಳ ವರ್ಷಗಳಿಂದ ಎಲ್ಲ ದೇಶದಲ್ಲಿರ್ತಕ್ಕಂಥ ಫಿಲಾಸಫರ್ಸ್ಗೆ ಬರ್ತಾ ಇರೋದ್ರಿಂದ 2 ಮಾಡೆಲ್ನ ಅವರು ಕೊಡ್ತಾರೆ, 2 ಪ್ರಿಲಿಮಿನರೀಸ್ನ ಹೇಳ್ಬೋದು. ಒಂದು ಟೆಂಪೋರಲ್ ಮಾಡೆಲ್ ಅಂತ, ಇನ್ನೊಂದು ಟೈಮ್ಲೆಸ್ ಮಾಡೆಲ್ ಅಂತ. ಏನಿದು ನೇಮ್ ತುಂಬ ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಿದೆ ಅಂತ ಅನ್ಕೊಂತಿರ್ಬೋದು, ನೀಟಾಗಿ ಹೇಳ್ತೀನಿ. ಟೆಂಪೋರಲ್ ಅಂತ ಯಾವಾಗ ಪದ ಬಳಸ್ತೀನೋ ಅದು ಟೈಮ್ ರಿಲೇಟೆಡ್ ಅಂತ, ಕ್ರೋನಾಲಾಜಿಕಲ್ ಆರ್ಡರಲ್ಲಿ ಏನೋ ಬರ್ತಾ ಇರೋದು. ಒಟ್ಟಿನಲ್ಲಿ ಈ ಟೆಂಪೋರಲ್ ಅಂತ ಯಾವಾಗ ಬಳಸ್ತೀನಲ್ಲ ಪದನ, ಟೈಮ್ ರಿಲೇಟೆಡ್ ಅಂದರೆ ಸಮಯಕ್ಕೆ ಅವರು ಆಸ್ ಎ ಫಂಕ್ಷನ್ ಆಫ್ ಟೈಮ್ ಅಂತ ಸಮಯದಲ್ಲಿ ಸಿಕ್ಕಿಕೊಂಡಿದ್ದಾರೆ, ಟೆಂಪೋರಲ್ ಅಂತ ಆ ಒಂದು ವಿಷಯ. ಸೊ ಈ ಟೆಂಪೋರಲ್ ಮಾಡೆಲಲ್ಲಿ ನೋಡಿದಾಗ ಆ ಕ್ರಿಯೇಟರ್ ಹೇಗೆ ಸಮಯವನ್ನು ಕ್ರಿಯೇಟ್ ಮಾಡಿದ್ದಾನೆ ಅಂತ ಟೆಂಪೋರಲ್ ಮಾಡೆಲಲ್ಲಿ ನೋಡಿದಾಗ ಕ್ರಿಯೇಟರ್ಗೆ ಆದಿ ಇಲ್ಲ, ಕ್ರಿಯೇಟರ್ಗೆ ಅಂತ್ಯ ಇಲ್ಲ. ಕ್ರಿಯೇಟರು ಎಟರ್ನಿಟಿ, ಎವರ್ ಲಾಸ್ಟಿಂಗ್ ಎಟರ್ನಿಟಿಯಲ್ಲಿ ಬದುಕ್ತಾ ಇದ್ದಾನೆ. ಆದರೆ ಕ್ರಿಯೇಟರು ಒಂದೇ ಸಲಕ್ಕೆ ಎಟರ್ನಿಟಿಗೆ ಹೋಗ್ಬಿಟ್ನಾ? ಇಲ್ಲ, ಕ್ರಿಯೇಟರು ಫಸ್ಟ್ ಸಮಯವನ್ನು ಕ್ರಿಯೇಟ್ ಮಾಡಿದ, ಅದಾದಮೇಲೆ ಆ ಸಮಯದ ಜೊತೆ ತಾನು ಬರ್ತಾನೆ ಬಂದ. ಅಂದರೆ ಇವಾಗ ನೋಡಿ 2023ನೇ ಇಸ್ವಿ, ಇನ್ನೊಂದು 1000 ವರ್ಷ ಅಂದರೆ 3023 ವರ್ಷ ಆಗುತ್ತೆ. ಆ 3023ನೇ ವರ್ಷ ಇವಾಗ ನಡೀತಿದೆಯಾ ಅಂತಂದರೆ ಈ ಮಾಡೆಲ್ ಪ್ರಕಾರ, ಟೆಂಪೋರಲ್ ಮಾಡೆಲ್ ಪ್ರಕಾರ ಇಲ್ಲ, ನಡೀತಾ ಇಲ್ಲ. ಯಾಕೆಂದರೆ ಕ್ರಿಯೇಟರ್ ಅಲ್ಲಿ ಇನ್ನೂ ಇಲ್ಲ, ಕ್ರಿಯೇಟರ್ ಆ ಟೈಮ್ನ ಕ್ರಿಯೇಟ್ ಮಾಡಿಲ್ಲ. ಕ್ರಿಯೇಟರ್ ಫಸ್ಟ್ 1ನೇ ಶತಮಾನ, 2ನೇ ಶತಮಾನ, 10ನೇ ಶತಮಾನ, 20ನೇ ಶತಮಾನ, ಇವಾಗ 21ನೇ ಶತಮಾನ. ಅಂದರೆ ಆ ಶತಮಾನ ಬಂದಂಗೆ ಕ್ರಿಯೇಟರು ಅದ್ರ ಜೊತೆಗೆ ಸಮಯವನ್ನು ಕ್ರಿಯೇಟ್ ಮಾಡ್ತಾ ಬರ್ತಾ ಇದ್ದಾನೆ. ಅಂದರೆ ನೋಡಿ
ಟೈಮ್ ರಿಲೇಟೆಡ್ ಅಂತ. ಈ ಥರ ಇದು ಒಂದು ಮಾಡೆಲ್ ಹೇಳುತ್ತೆ. ಇದು ಎಲ್ಲಿ ತನಕ ಹೋಗುತ್ತೆ? ಎವರ್ ಲಾಸ್ಟಿಂಗ್ ಎಟರ್ನಿಟಿ ತನಕ ಹೋಗುತ್ತೆ. ಇದು ಎಲ್ಲಿಂದ ಬಂದಿತ್ತು? ಇದು ಎಲ್ಲಿಂದನೂ ಬಂದೇ ಇಲ್ಲ. ಇದು ಹಿಂಗೆ ಇತ್ತು, ಯಾವಾಗಲೂ ಹಿಂಗೆ ಇತ್ತು. ಈ ಕಾನ್ಸೆಪ್ಟ್ ಕೇಳಕ್ಕೆ ಒಂಥರ ವಿಚಿತ್ರ, ಈ ಸಮಯ ಅನ್ನೋ ಒಂದು ಕಾನ್ಸೆಪ್ಟ್. ಇದನ್ನ ಸರಿಯಾಗಿ ಅರ್ಥಂತಹ ಕೆಲವೊಂದು ಜನ ನಾವು ಬೇರೆ ಮಾಡಲ್ ಕೊಡ್ತೀವಿ, ಯಾಕೋ ಸರಿ ಆಗ್ತಿಲ್ಲ. ಯಾಕಂತಂದ್ರೆ ಎವರ್ ಲಾಸ್ಟಿಂಗ್ ಎಟರ್ನಿಟಿಯಲ್ಲಿ ಇರ್ತಕ್ಕಂಥ ಕ್ರಿಯೇಟರು ಈಗ 1000 ವರ್ಷ ಆದ್ಮೇಲೆ ಇನ್ನೂ ಇಲ್ಲ ಅಂತಂದ್ರೆ ಅದು ಹೇಗೆ ನಂಬಕ್ಕಾಗೋದು? ಮತ್ತೆ ಅವನ ಹತ್ರ ಎಲ್ಲ ಪವರ್ ಇರ್ಬೇಕಲ್ಲ ಆ ಕ್ರಿಯೇಟರ್ ಹತ್ರ ಅಂತ. ಅದಕ್ಕೆ ಅವರು ಟೈಮ್ಲೆಸ್ ಅಂತ ಒಂದು ಮಾಡೆಲ್ ಕೊಟ್ಟರು. ಆ ಕ್ರಿಯೇಟರು ಎಟರ್ನಿಟಿಯಲ್ಲೇ ಇರೋದು, ಯಾವತ್ತಿಗೂ ಎಟರ್ನಿಟಿಯಲ್ಲೇ ಇರೋದು. ಆತ 1ನೇ ಸೆಂಚುರಿಲಿ ಇರಲಿಲ್ಲ, 2ನೇ ಸೆಂಚುರಿಲಿ ಒನ್ ಟೈಮಲ್ಲಿ ಇರಲಿಲ್ಲ, 3rd ಸೆಂಚುರಿಲಿ ಒನ್ ಟೈಮಲ್ಲಿ ಇರಲಿಲ್ಲ, ಇವಾಗಲೂ ಇಲ್ಲ. ಆದರೆ ಎಲ್ಲಿದ್ದಾನೆ? ಒಂದೇ ಸಲಕ್ಕೆ ಇವೆಲ್ಲವೂ ಎಟರ್ನಿಟಿಗೆ ಹೋದಾಗ ಏನಾಗುತ್ತೆ? ಅಲ್ಲಿದ್ದಾನೆ. ಎಲ್ಲಿಂದ ಬಂದಿದ್ದ ಕ್ರಿಯೇಟರ್? ಎಲ್ಲಿಂದನೂ ಬಂದಿಲ್ಲ. ಇದು ಸ್ಟಾರ್ಟೇ ಆಗಿಲ್ಲ. ಈ ಕಡೆಯಿಂದ ಈ ಕಡೆ ಮೈನಸ್ ಇನ್ಫಿನಿಟಿ, ಈ ಕಡೆಯಿಂದ ಪ್ಲಸ್ ಇನ್ಫಿನಿಟಿ. ಸೊ ಎವರ್ ಲಾಸ್ಟಿಂಗ್ ಎಟರ್ನಿಟಿಯಲ್ಲೇ ಆ ಕ್ರಿಯೇಟರ್ ಇದ್ದಾನೆ, ಅಲ್ಲಿ ಆಗ್ತಿದೆ ಆತನ ಸಮಯ. ಇದೆಲ್ಲ ಆಲ್ರೆಡಿ ಆತಗೆ ಆಗೋಗ್ಬಿಟ್ಟಿದೆ. ಟೆಂಪೊರಲ್ ಮಾಡೆಲ್ನಲ್ಲಿ ಒಂದೊಂದೇ ಶತಮಾನ, ಒಂದೊಂದೇ ಡೇ ಕ್ರಿಯೇಟ್ ಆಗ್ತಾ ಎಟರ್ನಿಟಿಗೆ ಹೋಗುತ್ತೆ. ಇಲ್ಲಿ ಹಂಗಲ್ಲ, ಒಂದೇ ಸರಿ ಎಟರ್ನಿಟಿಗೆ ಹೋಗ್ಬಿಟ್ಟಿದೆ. ಇವಾಗ ಆಲ್ರೆಡಿ ಏನ್ ಆಗ್ಬೇಕು ಅದು ನಡೆದು ಹೋಗ್ಬಿಟ್ಟಿದೆ. ಆ ಮಾಡೆಲ್ ನಡೆದು ಹೋಗಿಲ್ಲ, ಈ ಮಾಡೆಲ್ ನಡೆದು ಹೋಗ್ಬಿಟ್ಟಿದೆ. ಏನ್ ಆಗ್ಬೇಕಾಗಿದೆ ನಡೆದು ಹೋಗ್ಬಿಟ್ಟಿದೆ. ಆದ್ರೆ ಕ್ರಿಯೇಟರ್ ಇವಾಗೆಲ್ಲೂ ಇಲ್ಲ, ಈ ಸಮಯದಲ್ಲಿ ಇಲ್ಲ. ಯಾಕಂದ್ರೆ ಈ ಸಮಯವನ್ನ ಮೀರಿದಾನೆ. ಸೊ ಟೈಮ್ ಲೆಸ್ ಅಂತ, ಹಿ ಈಸ್ ನಾಟ್ ಬೌಂಡೆಡ್ ಬೈ ಟೈಮ್ ಅಂತ, ಹಿ ಈಸ್ ನಾಟ್ ಅ ಫಂಕ್ಷನ್ ಆಫ್ ಟೈಮ್ ಅಂತ. ಎವರ್ ಲಾಸ್ಟಿಂಗ್ ಎಟರ್ನಿಟಿಯಲ್ಲಿ ಇದ್ದಾನೆ. ಸೊ ಈ ತರ ಮಾಡಲ್. ಬಟ್ ಇವೆರಡೂ ಮಾಡಲ್ ನೀವು ಸರಿಯಾಗಿ ನೋಡಿದಾಗ ಎರಡರಲ್ಲೂ ಕೂಡ ಸಮಯ ಏನು ಅಂತಾನೂ ಅರ್ಥ ಆಗಲ್ಲ. ಇದು ಇಲ್ಯೂಷನ್ ಇರಬೇಕು, ಇದೊಂದು ಮಾಯ ಇರಬೇಕಷ್ಟೇ. ಅಲ್ಲ, ಸ್ಟಾರ್ಟಿಂಗು ಇಲ್ಲ ಅಂತೀಯ, ಎಂಡಿಂಗು ಇಲ್ಲ ಅಂತೀಯ, ಈ ಕಡೆಯಿಂದ ಮೈನಸ್ ಇನ್ಫಿನಿಟಿ, ಈ ಕಡೆಯಿಂದ ಪ್ಲಸ್ ಇನ್ಫಿನಿಟಿ, ಮತ್ತೆ ಇದೇನಿದು ಮಧ್ಯಕ್ಕಿರೋದು ಅಂತ ಒಂದು ಕ್ವಶನ್. ಅದಕ್ಕೆ ಕ್ವಾಸಿ ಟೆಂಪೋರಲ್ ಎಟರ್ನಿಟಿ ಅಂತ ಒಂದು ಬ್ಯೂಟಿಫುಲ್ ಸಿದ್ಧಾಂತ ಬರುತ್ತೆ. ಈ ಕ್ವಾಸಿ ಟೆಂಪೋರಲ್ ಎಟರ್ನಿಟಿ ಪ್ರಕಾರ ಕ್ರಿಯೇಟರ್ಗೆ ಸಪರೇಟ್ ಒಂದು ಸ್ಪೇಸ್, ಆತನಿಗೆ ಒಂದು ಟೈಮ್ ಬೇರೆ ಇದೆ. ಆತನ ಟೈಮ್ ಏನಿದೆ ಅದೇ ಬೇರೆ, ನಮಗೇನು ಫಿಸಿಕಲ್ ರಿಯಾಲಿಟಿ 3D ರಿಯಾಲಿಟಿಯಲ್ಲಿ ಟೈಮ್ ಹೋಗ್ತಿದೆ ಅದೇ ಬೇರೆ. ಆತ ತನಗಿರ್ತಕ್ಕಂಥ ಸಬ್ಜೆಕ್ಟಿವ್ ಟೈಮಲ್ಲಿ ಈ ಎಟರ್ನಿಟಿಯನ್ನು ಕ್ರಿಯೇಟ್ ಮಾಡಿಬಿಟ್ಟು, ಸ್ಟಾರ್ಟಿಂಗು ಇಲ್ಲ ಎಂಡಿಂಗು ಇಲ್ಲ ಅಂಥದನ್ನು ಕ್ರಿಯೇಟ್ ಮಾಡಿ ಇವೆಲ್ಲವನ್ನು ಒಂದೇ ಸಲ ಟೈಮ್ಲೆಸ್ ನೋವಿಗೆ ಆತ ಅನುಭವಿಸ್ಬಿಟ್ಟಿದ್ದಾನೆ. ಅಂದರೆ ಇವಾಗ 10,000 ವರ್ಷಗಳಿಂದ ಏನಾಗಿತ್ತು, ಆ ಜನ ಏನು ಅನುಭವಿಸಿದ್ರು, 6 ಕೋಟಿ ವರ್ಷಗಳಿಂದ ಡೈನೋಸಾರ್ಗಳು ಏನು ಅನುಭವಿಸಿತ್ತು, 4 ಬಿಲಿಯನ್ ವರ್ಷಗಳ ಹಿಂದೆ ಏನು ಭೂಮಿ ಒಂದು ಫಾರ್ಮ್ ಆಗಿತ್ತು, 13.8 ಬಿಲಿಯನ್ ವರ್ಷಗಳ ಹಿಂದೆ ಏನೊಂದು ನಮ್ಮ ಪ್ರೋಟೋಸ್ಟಾರ್ಗಳು ಮತ್ತೆ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗಿತ್ತು, ಇನ್ನು ಫಾರ್ 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 ಲೈಕ್ ಟ್ರಿಲಿಯನ್ ಫ್ಯೂಚರಲ್ಲಿ ಏನಾಗುತ್ತೆ, ಇದೆಲ್ಲವನ್ನು ಒಂದೇ ಒಂದು ಪಾಯಿಂಟ್ ಅಲ್ಲಿ ಆತ ಅನುಭವಿಸ್ಬಿಟ್ಟಿದ್ದಾನೆ ಆಲ್ರೆಡಿ. ಹಾಗಿದ್ರೆ ಇವೆಲ್ಲ ನಡೆದೇ ಇಲ್ಲಲ್ಲ ಅಂತ ನಮಗೆ ಯಾಕೆ ಅನಿಸ್ತಾ ಇದೆ ಅಂತಂದ್ರೆ, ಅದೇ ಮತ್ತೆ ಈ ಕ್ವಾಸಿ ಟೆಂಪೋರಲ್ ಎಟರ್ನಿಟಿ ಸಿದ್ಧಾಂತದ ಪ್ರಕಾರ ಆತನ ಟೈಮ್ ಡೈಮೆನ್ಷನ್ನೇ ಬೇರೆ ಅಲ್ಲ. ಆತನಿಗೆ ಟೈಮ್ ಅನ್ನೋದೇ ಬೇರೆ. ನಾವೇನು ಟೈಮ್ ಪಾಸಿಂಗ್ ಅಂತ ಏನು ಕರಿತೀವಿ, ಆತನಿಗೇನು ಕರಿತೀವಿ ಅದು ಬೇರೆ. ಅದಕ್ಕೆ ನಾನು ಯಾವಾಗಲೂ ಅನ್ಕೊಳ್ತಾ ಇರ್ತೀನಿ, ವಿ ಆರ್ ಜಸ್ಟ್ ನಥಿಂಗ್ ಬಟ್ ದ ಪ್ರಿಸನರ್ಸ್ ಆಫ್ ಟೈಮ್ ಅಂತ. ಈ ಪ್ಯಾಸೇಜ್ ಆಫ್ ಟೈಮಲ್ಲಿ ನಾವು ಸಿಕ್ಕೊಂಡ್ಬಿಟ್ಟಿದ್ದೀವಿ. ಈ ಒಂದು 80-100 ವರ್ಷ ಏನು ಇರ್ತೀವಲ್ಲ ಎಕ್ಸಿಸ್ಟೆನ್ಸಲ್ಲಿ, ಪ್ರಿಸನ್ ಇದೊಂದು ಜೈಲು, ಟೈಮ್ ಅನ್ನೋದೊಂದು. ಈ ಥರ ಎಟರ್ನಿಟಿಯಿಂದ ಇತ್ತದು, ಅದು ಎವರ್ ಲಾಸ್ಟಿಂಗು, ಯಾಕಂದ್ರೆ ಮುಗಿಯಲ್ಲ ಅದು, ಅಲ್ಲಿಂದ ಇತ್ತು ಹಾಗೆ ಇರುತ್ತೆ ಎಟರ್ನಿಟಿ ತನಕ. ಸೊ ಈ ಥರ ಒಂದು ಇರಬೇಕಾದ ಎಕ್ಸಿಸ್ಟೆನ್ಸ್ನ ಕನ್ಫ್ರಂಟ್ ಮಾಡೋಕ್ಕೆ ಮಾಡೆಲ್ಗಳನ್ನು ಹುಡುಕ್ತಾ ಹೋದರು. ಇವಾಗ ಇಷ್ಟೆಲ್ಲ ಆದರೂ ಕೂಡ ನಮಗೆ ಸಮಯ ಅಂದರೆ ಏನು ಅಂತ ಅರ್ಥ ಆಗದೆ ಇರತಕ್ಕಂಥ ಒಂದು ಸ್ಟೇಟ್ ಮನಸ್ಸಲ್ಲಿ, ಅದು ನನಗೂ ಅರ್ಥ ಆಗುತ್ತೆ. ನೆವಿಲ್ ಒಂದು ಹೇಳ್ತಾ ಇದ್ರು ಯಾವಾಗಲೂ, ಅವ್ರ ಬಗ್ಗೆ ನಾನು ತುಂಬ ಹೇಳಿದ್ದೆ, ಹೆಂಗೆ ಅವರು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರು, ಅವ್ರು ಹೆಂಗೆ ಮಾಡಿ ತೋರಿಸಿದ್ರು. ಅವರಿಗೆ ಇಷ್ಟ ಆದ ಒಂದು ಹುಡುಗಿನ ಅವ್ರು ಮದುವೆ ಆದರು, 3 ಮಿಲಿಯನ್ ಅವರು ಜಸ್ಟ್ ಇಮ್ಯಾಜಿನೇಷನಿಂದ ಅವರು ಮ್ಯಾನಿಫೆಸ್ಟ್ ಮಾಡಿದರು. ಅವರಷ್ಟೇ ಅಲ್ಲ, ಬೇರೆಯವರಿಗೆ ಹೇಗೆ ಇರಬೇಕು ಅಂತ ಇಸೆಂಟ್ ಇಟ್ ವಂಡರ್ಫುಲ್ ಅಂತ ಟೆಕ್ನಿಕ್ಕು, ಲ್ಯಾಡರ್ ಟೆಕ್ನಿಕ್ಕು ಏನು ನಂಬಿಕೆ ಇಲ್ಲ. ಸೊ ಇದೆಲ್ಲ ಅವರು ಆ ಬಿಬ್ಲಿಕಲ್ ನಂಬಿಕೆಗಳೇನಿದ್ದಾವೆ ಅದನ್ನು ಅವರು ಈ ಹೇಗೆ ಗಾಡ್ ನಮ್ಮ ಇಮ್ಯಾಜಿನೇಷನ್ ಆಗಿ ನಾವಾಗಿ ನಮ್ಮಲ್ಲಿ ಹೆಂಗೆ ಹರಿತಾ ಇದ್ದಾನೆ ಗಾಡ್ ಅಂತ ಹೇಳಕ್ಕೆ ಒಂದು ಪ್ರಯತ್ನ ಪಟ್ಟರು. ಇದೇ ಥರ ಇವಾಗ ಸಮಯದ ಬಗ್ಗೆ ಇಷ್ಟೆಲ್ಲ ಹೇಳಿದೆ, ಹೆಂಗೆ ಕ್ರಿಯೇಟಿವ್, ಅದು ಏನೇನು ಮಾಡಲ್ಲು, ಆಮೇಲೆ ಸಮಯ ಯಾಕೆ ಇಷ್ಟೊಂದು ಕಾಂಪ್ಲೆಕ್ಸ್ ಅನಿಸುತ್ತೆ, ಸಮಯ ಅಂದರೆ ಈ ಜಸ್ಟ್ ಪ್ಯಾಸೇಜ್ ಅಲ್ಲ, ಸಮಯ ಅಂತಂದರೆ ಯಾವಾಗಲೂ ಆಗ ಹೋಗಿರ್ತಕ್ಕಂಥ ಒಂದು ಭಾವ ಅಂತ ನೆವಿಲ್ ಕೂಡ ಅವರು ನಂಬಿದ್ರು. ಅಂದರೆ ನಿನ್ನೆ ಏನೋ ಒಂದು ಘಟನೆ ನಡೀತಲ್ಲ, ಅದನ್ನು ನೀವು ಮತ್ತೆ ಇವಾಗ ರಿಪ್ಲೇ ಮಾಡ್ಬೋದು. ಅಂದರೆ ಚಿಂತೆ ಮಾಡ್ತಾರಲ್ಲ, ಹಂಗಾಗಿತ್ತು, ಹಂಗಾಗ್ಬಿಡ್ತಲ್ಲ,
ಆಮೇಲೆ ಮುಂದೆ ಹಂಗಾಗ್ಬಿಟ್ರೆ ಹೆಂಗೆ, ಹಿಂಗಾಗ್ಬಿಟ್ರೆ ಹೆಂಗೆ, ಡಾಕ್ಟರ್ ಹಂಗೆ ಹೇಳ್ಬಿಟ್ಟಿದ್ದಾರೆ, ನಾನು ನಾಳೆ ಸತ್ಬಿಟ್ರೆ ಹೆಂಗೆ, ನಾಳೆ ಸತ್ಬಿಟ್ರೆ ಹೆಂಗೆ, ಹಿಂಗೆಲ್ಲ ಯೋಚನೆ ಇರುತ್ತೆ ರೋಗಿಗಳಿಗೆಲ್ಲ. ಸೊ ಇವೆಲ್ಲ ನೋಡಿ ಮೈಂಡಲ್ಲಿ ಆಗ್ತಕ್ಕಂಥ ಒಂದು ತಳಮಳಗಳು. ಆದರೆ ಇವು ಇಷ್ಟೇನಾ, ಜಸ್ಟ್ ಒಂದು ಫೀಲಿಂಗ್ಸಾ, ಒಂದು ಹೆದರಿಕೆ ಫೀಲಿಂಗ್ಸಾ? ಅಲ್ಲ, ಇದು ಮೈಂಡ್ ಅನ್ನೋದನ್ನ ನಾವು 4th ಡೈಮೆನ್ಷನ್ ಅಂತ ಕೂಡ ಕನ್ಸಿಡರ್ ಮಾಡಬಹುದು. ಈಗ ಹೆಂಗೆ ಉದ್ದ ಅಗಲ ಎತ್ತರ 3D ಇದವೋ ಹಾಗೆ ಮನಸ್ಸಲ್ಲಿ ಕೂಡ ಒಂದು ವಿಷನ್ ಇರುತ್ತಲ್ಲ, ಮನಸ್ಸಲ್ಲಿ ಒಂದು ಪ್ರಪಂಚ ನೋಡ್ತೀವಿ, ಮನಸ್ಸಲ್ಲೂ ಕೆಲವೊಬ್ಬರನ್ನ ನೋಡ್ತೀವಿ, ಮನಸ್ಸಲ್ಲೂ ಕೆಲವೊಂದು ಜಾಗಕ್ಕೆ ಹೋಗ್ತೀವಿ, ಅಲ್ಲೂ ಅಡ್ಡಾಡ್ತೀವಿ. ಅಂದ್ರೆ ಅದು ಯಾವ ಜಾಗ, ಆ ಸ್ಪೇಸ್ ಎಲ್ಲಿದೆ, ಆ ಟೈಮ್ ಎಲ್ಲಿದೆ, ಆ ಟೈಮ್ ಯಾವ್ದದು ನೋಡಿ. ನಿನ್ನೆ ಅಂತಂದ್ರೆ ನಿನ್ನೆ ಟೈಮು, ಅದು ನಿನ್ನೆ ನಡೆದು ಹೋಗಿದೆ ಅಂತ ನಮಗೆ ಈ ಕ್ಷಣಕ್ಕೆ ಅನಿಸ್ತಾ ಇದೆ 3Dಯಲ್ಲಿ. ಬಟ್ ಮನಸ್ಸಿನಲ್ಲಿ ನಾನು ನಿನ್ನೆನೇ ಇದೀನಲ್ಲ. ಅದಕ್ಕೆ ನವೀನ್ ಹೇಳ್ತಾ ಇದ್ರು, ನೀವು ಯಾವುದೇ ಘಟನೆಯನ್ನ ಮತ್ತೆ ನೀವು ಅಲ್ಲಿಗೆ ಹೋಗ್ಬೋದು, ಮತ್ತೆ ಆ ಸೀನಿಗೆ ಹೋಗ್ಬೋದು, ಆ ಸೀನ್ ಹಿಂಗೆ ಆಗಬೇಕಾಗಿತ್ತು ಅನ್ನೋದನ್ನ ಮತ್ತೆ ರಿಪ್ಲೈ ಮಾಡ್ಬೋದು. ನೀವೇನು ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಹೋಗಬಹುದು. ಇಂಪಾಸಿಬಲ್ ಅಂತ ಏನು ಅನ್ಕೊಳ್ತೀವಲ್ಲ 3Dಯಲ್ಲಿ, ಅದು ಇಮ್ಯಾಜಿನೇಷನ್ಗೆ ಪಾಸಿಬಲ್ ಇದೆ ಅಂತ ಅವ್ರು ಹೇಳ್ತಾ ಇದ್ರು. ಮತ್ತೆ ನಾವೀಗ ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ಇಮ್ಯಾಜಿನೇಷನ್ ಮಾಡ್ತೀವಿ, ಎಷ್ಟೇ ಮಾಡಿದ್ರು ಕೂಡ ರಿಯಲ್ ಅನ್ಸಲ್ಲ ಅಂತ ಒಂದು ಫೀಲಿಂಗ್ಸ್ ಇರುತ್ತೆ ಕೆಲವೊಬ್ಬರಿಗೆ. ನನಗಿದು ರಿಯಲ್ ಅನ್ಸಲ್ಲ, ಆಮೇಲೆ ಇದು ಇವಾಗ ನಡೀತಾ ಇಲ್ಲ, ಈ ಸಮಯದಲ್ಲಿ ಈ ಜಾಗದಲ್ಲಿ ನಡೀತಾ ಇಲ್ಲ ಅಂತ ಅನಿಸ್ತೈತಿ. ಎಲ್ಲೋ ಮನಸ್ಸಲ್ಲಿ ಎಲ್ಲೋ ಒಳಗಡೆ ಏನೋ ರ್ಯಾಂಡಮ್ ಪಿಕ್ಚರ್ಸ್ಗಳು ಬರ್ತಾ ಇದಾವೆ ಸುಮ್ಮನೆ ರೀಲ್ ತರ ಸಬ್ ಕಾನ್ಶಿಯಸ್ ಅಲ್ಲಿ ಅಂತ. ಇದಕ್ಕೇನು ಸೊಲ್ಯೂಷನ್ ಅಂತಂದಾಗ ನೆವಿಲ್ ಮತ್ತೊಂದು ಕೋಟ್ ಹೇಳ್ತಾರೆ, 2 things ಕೆನಾಟ್ ಆಕ್ಯುಪೈ 1 ಟೈಮ್ ಅಂತ. 2 ಒಂದು ವಿದ್ಯಮಾನಗಳು ಒಂದು ಟೈಮಲ್ಲಿ ಒಂದೇ ಒಂದು ಪ್ಲೇಸ್ನ ಆಕ್ಯುಪೈ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್, ನಾನು ಒಂದು 2 ವರ್ಷ ಆದಮೇಲೆ ಆ ಒಂದು ಪ್ಲೇಸಲ್ಲಿ ಇರ್ತೀನಿ, ಅಥವಾ 2 ವರ್ಷ ಆದಮೇಲೆ ನನಗೆ ಅವ್ರ ಜೊತೆ ಇರ್ತೀನಿ ಅನ್ನೋದು ಒಂದು ಕನಸು, ಒಂದು ಮ್ಯಾನಿಫೆಸ್ಟೇಷನ್. ಅದನ್ನ ಇಮ್ಯಾಜಿನೇಷನ್ ಮಾಡ್ತೀನಿ, ವಿಜುವಲೈಸೇಷನ್ ಮಾಡ್ತೀನಿ, ಆಮೇಲೆ ಅದಕ್ಕೆ ಏನು ಬೇಕೋ ಅದೇ ಪ್ರಯತ್ನ ಎಲ್ಲ ಮಾಡ್ತೀನಿ ಆ ಒಂದು ಪೊಸಿಷನ್ಗೆ ಹೋಗಕ್ಕೆ, ಅದನ್ನು ಅರ್ಹತೆ ಪಡ್ಕೊಳ್ಳೋಕ್ಕೆ. ಆದರೂ ಅದು ನನಗೆ ಯಾಕೆ ಅದು ಮುಂದೆ ಆಗುತ್ತೆ ಅಂತ ಯಾಕೆ ಅನಿಸುತ್ತೆ? ಇವಾಗ ಆಲ್ರೆಡಿ ಆಗಿದೆ, ಅವನು ಏನು ಹೇಳಿದ್ರು ನಾವೆಲ್ಲ ಇಟ್ಸ್ ಆಲ್ರೆಡಿ ಡನ್ ಅಂತ ಫೀಲ್ ಮಾಡಿ ಅಂತ. ಬಟ್ ಅದು ಯಾಕೆ ಹಂಗೆ ಅನ್ಸಲ್ಲ ಅಂತಂದ್ರೆ ಇದೆ, ಈ ಸಮಯ ಅನ್ನೋದನ್ನು ಏನಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲಲ್ಲ ನಾವು. ಇದು ಹಿಂಗೆ ಲೀನಿಯರ್ ಆಗಿ ಡೇ ಬೈ ಡೇ ಚಾಪ್ ಮಾಡಿರ್ತೀವಲ್ಲ ವೆಜಿಟೇಬಲ್ಸು, ಹಾಗೆ ಒಂದೊಂದೇ ಒಂದು ದಿನ, 1 ಸೆಕೆಂಡ್, 1 ನಿಮಿಷ ಹಿಂಗೆ ಹೋಗ್ತಾನೇ ಇದೆ ಅಂತ ಏನು ಅನ್ಕೊಳ್ತೀವಲ್ಲ, ನನ್ನಿಂದ ನನ್ನ ಮ್ಯಾನಿಫೆಸ್ಟೇಷನ್ ದೂರ ಇದೆ. ಅಂದರೆ ನಾನು ಇವಾಗಿರ್ತಕ್ಕಂಥ ಟೈಮ್ ಸ್ಪೇಸೇ ಬೇರೆ, ಅವಾಗಿರ್ತಕ್ಕಂಥ ಟೈಮ್ ಸ್ಪೇಸೇ ಬೇರೆ. ಅಂದರೆ ಅದು ಏನು ನಾನು ವಿಷನ್ ಮಾಡ್ತೀನಿ ಅಥವಾ ನನಗೇನು ಆಗ್ತಾ ಇದೆ ಅದೇ ಬೇರೆ ಅನ್ನೋ ಈ ಒಂದು ಸಪರೇಷನ್ನಿಂದ ಈ ಥರ ನಮಗೆ ತಳಮಳಗಳು. ಎಲ್ಲ ಚಿಂತೆಗಳಿಗೆ ಕಾರಣನೇ ಸಮಯ ಮತ್ತು ಸ್ಪೇಸ್ ಡಿಫ್ರೆನ್ಸ್ ಆಗಿರೋದು. ಎಲ್ಲಿ ನಮ್ಮ ಮನಸ್ಸಲ್ಲೊಂದು ಸ್ಪೇಸ್ ಟೈಮ್ ಇದೆ, ಎದುರಿಗೆ ಕಾಣ್ತಕ್ಕಂಥ 3D ರಿಯಾಲಿಟಿಯಲ್ಲಿ ಇರ್ತಕ್ಕಂಥ ಸ್ಪೇಸ್ ಟೈಮ್ ಇದೆ. ಇವೆರಡು ಜಗತ್ತುಗಳು, ಇವೆರಡು ಜಸ್ಟ್ ಒಂದು ವರ್ಡ್ಸ್ ಅಲ್ಲ, ಇವೆರಡು ಒಂದು ಜಸ್ಟ್ ಫೀಲಿಂಗ್ಸ್ ಅಲ್ಲ, ಒಂದು ಕಾನ್ಸೆಪ್ಟ್ ಅಲ್ಲ. 2 ಜಗತ್ತುಗಳು ಕ್ಲಾಶ್ ಆಗ್ತದೆ. ಕ್ಲಾಶ್ ಆದಾಗ ಆ ಜಗತ್ತಿನಲ್ಲಿ ಇರ್ತಕ್ಕಂಥ ಟ್ರಿಲಿಯನ್ ಆ ಗ್ಯಾಲಕ್ಸಿ ಏನಿದಾವೆ ಅವೆಲ್ಲ ಕೊಲ್ಯಾಪ್ಸ್ ಆಗುತ್ತೆ. ಇದು ಮೆಟಾಫರ್. ನಾನು ಹೆಂಗೆ ಕೊಲ್ಯಾಪ್ಸ್ ಆಗುತ್ತೆ ತೋರ್ಸು ಅಂತ ಹೇಳಕ್ಕಾಗಲ್ಲ. ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದು ಇದು ಮೆಂಟಲ್ ಲೆವೆಲ್ ಶಿಫ್ಟಿಂಗ್, ಇದೆಲ್ಲ ಪ್ಯಾರಾಡೈಮ್ ಶಿಫ್ಟಿಂಗ್ ಅಂತ ಕರೀತಾರಲ್ಲ. ಸೊ ಈಗ ನನ್ನ ಮನಸ್ಸಲ್ಲಿ ಹಂಗೆ 2 ವರ್ಷ ಆದ್ಮೇಲೆ ಹಂಗಾಗ್ಬೇಕಂತ ಇದೆ, ಆದರೆ ಎದುರಿಗೆ ಕಣ್ಣಿಗೆ ಕಾಣೋ ರಿಯಾಲಿಟಿಯಲ್ಲಿ ಹಂಗಿಲ್ಲ. ಆದರೆ ಮನಸ್ಸಲ್ಲಿದೆ, ಎದುರಿಗಿಲ್ಲ. ನೋಡು, 2 ಒಂದಿದೆ ಒಂದಿಲ್ಲ. ಈ ಫ್ಲಕ್ಚುಯೇಷನ್ಸ್ ಏನಿದೆ ಇದನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ನೆವಿಲ್ ಹೇಳಿದ್ರು. ಯಾವಾಗ ಇನ್ವಿಸಿಬಲ್ ಈಸ್ ಮೇಡ್ ವಿಸಿಬಲ್ ಅವಾಗ ಲೈಕ್ ಫಾರ್ಮರ್ ಸ್ಟೇಟ್ ವ್ಯಾನಿಷ್ ಆಗಬೇಕು ಅಂತ. 2 ಸ್ಟೇಟ್ ಇರ್ತವೆ. ಒಂದು ಪಕ್ಕ ನಾನು ನನ್ನ ವಿಷನ್ ಅಲ್ಲಿ ನೋಡ್ತಿದ್ದೀನಿ, ನನಗೆ ಅದು ಸಿಕ್ಕಿರೋದು, ನನಗೆ ಅವ್ರು ಸಿಕ್ಕಿರೋದು, ನನಗೆ ಆ ಪೊಸಿಷನ್ ಸಿಕ್ಕಿರೋದು, ನಾನು ಅಲ್ಲಿರೋದು, ನಾನು ಅದನ್ನ ಅಚೀವ್ ಮಾಡಿರೋದು, ನಾನು ಅದನ್ನ ಅಚೀವ್ ಮಾಡಿದಾಗ ನನ್ನ ರಿಯಾಕ್ಷನ್ ಹೆಂಗಿರೋದು, ಬೇರೆಯವ್ರು ನನಗೆ ಏನು ಹೇಳ್ತಿರೋದು, ನಾನು ಎಷ್ಟು ಬ್ರೈಟ್ ಆಗಿದ್ದೀನಿ ಅಂತ ನನಗೆ ರೆಸ್ಪಾನ್ಸ್ ಬರ್ತಿರೋದು, ಅದು ಆಲ್ರೆಡಿ ನಾನು ನೋಡ್ತಿದ್ದೀನಿ. ಸೊ ಅಲ್ಲಿ ಆಲ್ರೆಡಿ ಒಂದು ಸ್ಪೇಸ್ ಟೈಮ್ ಕ್ರಿಯೇಟ್ ಆಯ್ತು ಮನಸ್ಸಲ್ಲಿ. ಇವಾಗ ಎದುರಿಗೆ ಅದು ಇಲ್ಲ ಅನ್ನೋದು ಅದು ಒಂದು ಸ್ಪೇಸ್ ಟೈಮೇ. ಇವೆರಡರಲ್ಲಿ ಒಂದು ನಿಜ ಇದೆ, ಒಂದು ಇಲ್ಯೂಷನ್ ಇರುತ್ತೆ. ಈ ಇಲ್ಯೂಷನ್ ಯಾಕಾಯ್ತು ಅಂತಂದ್ರೆ ಮನಸ್ಸಲ್ಲಿರ್ತಕ್ಕಂಥ ಆ ರೆಸಿಸ್ಟೆನ್ಸ್ಗಳು, ಮನಸ್ಸಲ್ಲಿರ್ತಕ್ಕಂಥ ಆ ಯೋಚನೆಗಳು, ಈ ಸಪರೇಷನ್ ಇಂದ ಇಲ್ಯೂಷನ್ ಬರುತ್ತೆ. ಇದನ್ನು ಕೂಡ ಅದ್ವೈತ ಹೇಳುತ್ತೆ. ಮಾಯ ಹೆಂಗ್ ಬರುತ್ತೆ ಅಂದ್ರೆ ಸಪರೇಷನ್, ನನ್ನಿಂದ ನೀನ್ ಬೇರೆ ಇದೆಯಾ, ನನ್ನಿಂದ ಪ್ರಪಂಚನೇ ಬೇರೆ ಇದೆ ಅನ್ನೋದೇ ಒಂದು ಸಪರೇಷನ್. ಸೊ ನೆವಿಲ್ ಏನ್ ಹೇಳಿದ್ರು, ಈ ಟೈಮ್ನ ಕೊಲ್ಯಾಪ್ಸ್ ಮಾಡಿಬಿಡ್ಬೇಕು. 2 ಟೈಮ್ ಇದಾವಲ್ಲ, ಒಂದು ನನಗೆ ಸಿಕ್ಕಿದೆ ಅನ್ನೋ ಒಂದು ವಿಷನ್ ಅಲ್ಲಿ ಇರತಕ್ಕಂಥ ಟೈಮು, ಇವಾಗ ನಾನು ಯಾವುದೋ ಒಂದು 3D ಜಗತ್ತಿನಲ್ಲಿ ಇದ್ದೀನಿ ಅಂತಕ್ಕಂಥ ಟೈಮು, ಅವೆರಡನ್ನು ಕೊಲ್ಯಾಪ್ಸ್ ಮಾಡಿದಾಗ ಒಂದರ ಮೇಲೆ ಒಂದು ಬಿದ್ದಾಗ, ಕೊಲ್ಯಾಪ್ಸ್ ಅಂದ್ರೆ ಬೀಳೋದು, ಆ ಟೈಮ್ ಈ ಟೈಮ್ ಬಿದ್ದಾಗ 2 ಒಂದಾಗ್ಬಿಡುತ್ತೆ. 2 ಒಂದಾದಾಗ ನಿನಗೆ ಹೊರಗೆ ಅಂತ ಇರಲ್ಲ, ಒಳಗೆ ಅಂತ ಇರಲ್ಲ, ಇರೋದು ಒಂದೇ, ಅದು ಅಬ್ಸಲ್ಯೂಟ್ನೆಸ್. ಈ ಅಬ್ಸಲ್ಯೂಟ್ನೆಸ್ ಅಲ್ಲಿ ಇದೇ ಅಂತಿಮ ವಾಸ್ತವ ಅಂತ. ಈ ಅಂತಿಮ ವಾಸ್ತವ ಏನು? ನಿನ್ನ ಸಬ್ಜೆಕ್ಟಿವ್ ರಿಯಾಲಿಟಿ,
ಅದು ಅಬ್ಜೆಕ್ಟಿವ್ ರಿಯಾಲಿಟಿ ಥರ ಗೋಚರಿಸ್ತಾ ಇದೆ. ನಮ್ಮ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ನಮಗೆ ಆಗ್ತಕ್ಕಂಥ ಸಬ್ಜೆಕ್ಟಿವ್ ರಿಯಾಲಿಟಿಗಳು ಏನಿದಾವೆ ಅಂದರೆ ಪ್ರಪಂಚದ ಬಗ್ಗೆ ನಾವೇನು ಅನ್ಕೊಳ್ತೀವಿ, ಒಬ್ಬರ ಬಗ್ಗೆ ಏನು ಅನ್ಕೊಳ್ತೀವಿ, ಒಬ್ಬರು ನನಗೆ ಏನು ಅಂತಾರೆ, ಒಬ್ಬರು ನನಗೆ ಏನು ಅನ್ಬೇಕು ಅಂತ ಏನು ಅನ್ಕೊಳ್ತೀವಿ, ಅದು ಸಬ್ಜೆಕ್ಟಿವ್ ರಿಯಾಲಿಟಿ. ಅಂದರೆ ನಾವು ಬಯಸೋದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದು, ಅಂದರೆ ಪ್ರತಿಯೊಬ್ಬ ಪರ್ಸ್ಪೆಕ್ಟಿವ್ಗೆ ಸಂಬಂಧಪಟ್ಟಿದ್ದು. ಅದೇ ಹೊರಗಡೆ ಕಾಣಬೇಕು, ಅದೇ ಅಬ್ಜೆಕ್ಟಿವ್ ರಿಯಾಲಿಟಿ ಆಗಬೇಕು, ಅದೇ ಪ್ರಪಂಚದಲ್ಲಿ ಅಂತಿಮ ವಾಸ್ತವ ಆಗಬೇಕು ಅಂತಂದರೆ ಈ ಸಮಯ ಕೊಲ್ಯಾಪ್ಸ್ ಆಗಲೇಬೇಕು. ಇದು ಎಷ್ಟು ಕಷ್ಟ ಅಂತಂದರೆ, ಸಮಯ ಕೂಡ ಒಂದು ಇಲ್ಯೂಷನ್ ಅಂತ ಐನ್ಸ್ಟೈನ್ ಅವರು ಅವರ ಜೀನಿಯಸ್ ಅನ್ನೋ ಒಂದು ನೀವು ಸೀರೀಸನ್ನು ನೋಡಿದಾಗ ಅದ್ರ ಹೇಳ್ತಿದ್ರು, ಟೈಮ್ ಇಸ್ ನಥಿಂಗ್ ಬಟ್ ಸ್ಟಬರ್ನ್ ಇಲ್ಯೂಷನ್ ಅಂತ. ಇದು ಎಷ್ಟು ಒಂದು ಮಾಯೆ ಈ ಒಂದು ಇಲ್ಯೂಷನ್ನು. ಸಮಯದಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಪ್ರಿಸನರ್ಸ್ ಆಫ್ ಟೈಮ್ ಅಂತ ಏನು ಕರೆದೆ, ಈ ಒಂದು ಏನು ಇದರಿಂದ ಆಗುತ್ತೆ, ಹೀಗೆ ಕೊಲ್ಯಾಪ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದಾಗ, ನಾವು ಆದಷ್ಟು ಈ ಟೈಮ್ಲೆಸ್ ನೌ ಅಂತ ಏನು ಗಾಡ್ ಏನು ಬದುಕ್ತಾನೆ ಅಂತ ಹೇಳಿದೆ, ಗಾಡ್ ಒಂದು ಮಾಡಲಲ್ಲಿ ಈ ಎವರ್ ಲಾಸ್ಟಿಂಗ್ ಎಟರ್ನಿಟಿನ ಒಂದು ಟೈಮಲ್ಲಿ ಅನುಭವಿಸ್ಬಿಟ್ಟಿದ್ದಾನೆ. ಹಿಂದೆ ಆಗಿರೋದು, ಇವಾಗ ಆಗ್ತಿರೋದು, ಮುಂದೆ ಆಗೋದನ್ನ ಒಂದೇ ಟೈಮಲ್ಲಿ ಅನುಭವಿಸ್ಬಿಟ್ಟಿದ್ದಾನೆ. ಇಟ್ಸ್ ಆಲ್ರೆಡಿ ಡನ್. ಅದು ಗಾಡ್ ಸ್ಟೇಟ್, ಗಾಡ್ ಲೈಕ್ ಫೀಚರ್ಸ್, ಗಾಡ್ ಲೈಕ್ ಥಾಟ್ಸು, ಗಾಡ್ಲಿ ಥಾಟ್ಸ್. ಆ ಒಂದು ಫ್ರೀಕ್ವೆನ್ಸಿಲಿ ನಾವೇನಾದರೂ ಹೋಗಿದ್ದೆ ಆದಲ್ಲಿ ಯಾವ ಥರ ಅಂತಂದರೆ, ನನಗೆ ಏನು ಆಗಬೇಕೋ ಅದು ಇವಾಗ ಆಗಿದೆ, ಅದು ಇವಾಗ ಆಗ್ತಾ ಇದೆ, ಅದೇ ಇವಾಗ ಆಗ್ತಾ ಇದೆ. ಈ ಒಂದು ಸ್ಟೇಟ್ 3D ಜಗತ್ತಿನಲ್ಲಿ ಇರ್ತಕ್ಕಂಥ ಸ್ಪೇಸ್ ಟೈಮ್ ಅಲ್ಲ. ನನ್ನ ವಿಜುವಲೈಸೇಷನ್ ಮಾಡಿದಾಗ ಕಾಣ್ತಕ್ಕಂಥ ಆ ಒಂದು ವಿಷನ್ಸ್ ಏನಿದಾವೆ, ಆ ಬ್ರೈಟ್ ಏನು ವಿಷನ್ಸ್ ಇದಾವೆ, ಅದು ಅಲ್ಲ. ಆ ಮ್ಯಾಗ್ನಿಫಿಸೆನ್ಸ್ ಅಲ್ಲ. ಅವೆರಡು ಕೊಲ್ಯಾಪ್ಸ್ ಆದಾಗ ಒಂದು ಟೈಮ್ಲೆಸ್ ನೌ ಅಂತ ಕ್ರಿಯೇಟ್ ಆಗುತ್ತೆ. ಅದು ಕ್ರಿಯೇಟರ್ ಇರ್ತಕ್ಕಂಥ ಸ್ಟೇಟ್. ಅದಕ್ಕೆ ಇದನ್ನ ನೆವಿಲ್ ಕ್ರಿಯೇಟರ್ ಸ್ಟೇಟ್ ಅಂತ ಕೂಡ ಕರೀತಾರೆ. ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಅವ್ರಿಗೆ ಕೋ ಕ್ರಿಯೇಟರ್ಸ್ ಅಂತ ಕರೀತಾರೆ, ಸಹ ಸೃಷ್ಟಿಕರ್ತ. ಆಲ್ರೆಡಿ ಬ್ರಹ್ಮಾಂಡ ಕ್ರಿಯೇಟ್ ಆಗಿದೆ, ನೀನೇನು ಕ್ರಿಯೇಟ್ ಮಾಡೋದು ಬೇಕಿಲ್ಲ. ನೀನೇನು ಕ್ರಿಯೇಟ್ ಮಾಡ್ತೀಯ, ನೀನು ಲೈಫ್ನ ಕ್ರಿಯೇಟ್ ಮಾಡ್ತೀಯ. ಸಹ ಸೃಷ್ಟಿಕರ್ತ, ನೀನು ಕೂಡ ಕ್ರಿಯೇಟರೇ, ನೀವು ಕೂಡ ಕ್ರಿಯೇಟರೇ. ಸೊ ನೀವು ಕ್ರಿಯೇಟರ್ ಸ್ಟೇಟಿಗೆ ಹೋಗಬೇಕು ಅಂತ. ಅದೇನು ಸ್ಟೇಟಿಗೆ ಹೋಗೋದು ಅಂತ ಹೇಳ್ತಾರೆ, ಇದೆ ಅದು. ಆ ಟೈಮ್ಲೆಸ್ ನೋ ಅನ್ನೋ ಸ್ಟೇಟಿಗೆ ಹೋಗೋದು ಎಷ್ಟು ಸಿಂಪಲ್ ಆಗಿ ಹೇಳಬೇಕು ಅಷ್ಟು ಅರ್ಥ ಮಾಡಿಸ್ತಿದ್ದೀನಿ. ಎವರ್ ಲಾಸ್ಟಿಂಗ್ ಎಟರ್ನಿಟಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಟೈಮು, ಎವರ್ ಲಾಸ್ಟಿಂಗ್ ಎಟರ್ನಿಟಿ ತನಕ ಇರ್ತಕ್ಕಂಥ ಟೈಮಲ್ಲಿ ಏನೇನು ನಡೀತಾವೋ ಅವೆಲ್ಲ ಇವಾಗಲೇ ನಡೆದಿದೆ ಅನ್ನೋ ಒಂದು ಭಾವ. ಆ ಭಾವ ನಮಗೆ ಬಂದಾಗ ನಮ್ಮ ಮನಸ್ಸಲ್ಲಿ ಆ ದ್ವಿತ್ವ ಇರಲ್ಲ. ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಪ್ರಪಂಚ ಬೇರೆ, ಆ ಟೈಮ್ ಬೇರೆ. ಆ ಟೈಮ್ ಯಾವಾಗ ಬರುತ್ತೋ ಅಂತ ಕಾಯ್ತಾ ಕೂತಿದ್ನಲ್ಲ, ಇವತ್ತು ಈ ಸತ್ಯ ಗೊತ್ತಾದ ತಕ್ಷಣ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿದಾಗ ನನ್ನ ಮನಸ್ಸಲ್ಲಿ 7 ರಿಂದ 8 ಸೆಕೆಂಡ್ ಒಂದು ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಬಂದಾಗ ಯಾವತ್ತಿಗೂ ಆಗಬೇಕಾಗಿರ್ತಕ್ಕಂಥ ಎಲ್ಲ ಟೈಮಲ್ಲಿ ಆಗಬೇಕಾಗಿರ್ತಕ್ಕಂಥ ಘಟನೆ, ಆ ಒಂದು ಪ್ಯೂರ್ ಕ್ಷಣ, ಆ ಒಂದು ಬ್ರೈಟ್ ಕ್ಷಣ, ಆ ಒಂದು ಗ್ಲೋರಿ ಇವಾಗಲೇ ಆಗ್ಬಿಟ್ಟಿದೆಯಲ್ಲ ಅಂತ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ರೇ ಥರ, ಒಂದು ಬೀಮ್ ಥರ ಒಂದು ಥಾಟ್ ಬರುತ್ತೆ. ಆ ಥಾಟ್ ಬಂದು ನಿಮ್ಮ ಹಾರ್ಟಿಗೆ ಟಚ್ ಆದಾಗ ನಿಮಗೆ ಫೀಲ್ ಆಗುತ್ತೆ, ಇದು ಏನಿದು, ಇದೆಲ್ಲ ಹಿಂದಿರ್ತಕ್ಕಂಥ ಬಂಡವಾಳ ಏನು, ಈ ಲೈಫ್ ಅಂದರೆ ಏನು, ಈ ಎಕ್ಸಿಸ್ಟೆನ್ಸ್ ಅಂದರೆ ಏನು, ಇದನ್ನು ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಇದ್ರ ಹಿಂದಿರ್ತಕ್ಕಂಥ ಒಂದು ಯಾವುದೇ ಒಂದು ಏನು ರಹಸ್ಯವನ್ನು ಭೇದಿಸ್ಬಿಡ್ತೀನಿ ಅಂತ ಅನ್ನೋರು ಯಾರೂ ಇಲ್ಲ. ಆ ಥರ ಚಾಲೆಂಜು ನಾನು ಮಾಡ್ತಿಲ್ಲ. ಆದರೆ ಒಂದು ಫೀಲ್ ಮಾಡ್ಬೋದು, ಆ ಕ್ರಿಯೇಟರ್ ಇರ್ತಕ್ಕಂಥ ಜಾಗ ಯಾವುದು, ಆ ಕ್ರಿಯೇಟರ್ ಇರ್ತಕ್ಕಂಥ ಪ್ಲೇಸ್ ಯಾವುದು, ಆ ಕ್ರಿಯೇಟರ್ ಇರ್ತಕ್ಕಂಥ ಆ ಟೈಮ್ಲೆಸ್ ನೌ ಅಂತ ಏನು ಕರಿತಿದ್ದೀನಿ, ಸಮಯವೇ ಇಲ್ಲಲ್ಲ. ಆ ಎವರ್ ಲಾಸ್ಟಿಂಗ್ ಎಟರ್ನಿಟಿ ಅಂದರೆ ಏನು, ಈ -ಇನ್ಫಿನಿಟಿ ಟು +ಇನ್ಫಿನಿಟಿ ಅಂದರೆ ಏನದು, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಕೂಡ ಮಾಡಬಾರ್ದು. ಇದನ್ನ ಫೀಲ್ ಮಾಡಬೇಕು. ಆ ಫೀಲಿಂಗು ನನಗೆ ಅವಾಗ ಬರುತ್ತೆ. ಹೋಪ್ ನಿಮಗೂ ಕೂಡ ಆ ಥರ ಫೀಲಿಂಗು, ಈ ಟೈಮ್ಲೆಸ್ ನೌ ಅನ್ನೋದು, ನಾನು ಡ್ರೀಮಿಂದ ಸಪ್ರೇಟ್ ಆಗಿದ್ದೀನಿ ಅನ್ನೋ ಒಂದು ಏನು ಫೀಲಿಂಗ್ ಇದೆ, ಇದು ಕೊಲ್ಯಾಪ್ಸ್ ಆಗುತ್ತೆ ಅಂತ ನಾನು ಕೂಡ ಹೋಪ್ ಮಾಡ್ತೀನಿ. ಕೊಲ್ಯಾಪ್ಸ್ ಆದಾಗೆಲ್ಲ ನಿಮಗೆ ಈ ಒಂದು ಬ್ಲಿಸ್ ಬರುತ್ತೆ. ಇದಕ್ಕೆ ಪ್ಯೂರ್ ಬ್ಲಿಸ್ ಅಂತ ನಾವು ಕರಿತೀವಿ. ಈ ಥರ ಪ್ರತಿಯೊಂದು ಬ್ಲಿಸ್ ಬಂದಾಗ ಒಂದು ನಿಮಗೆ ಗೊತ್ತಿರಲಿ, ನಿಮಗೆ ಮೆಂಟಲ್ ಫ್ರೀಕ್ವೆನ್ಸಿ ರೈಸ್ ಆಗ್ತಾ ಇರುತ್ತೆ ಅಂತ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.